ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಿಹಾರ ಚುನಾವಣೆ ಬಳಿಕ ರಾಜ್ಯದಲ್ಲಿ ಕುರ್ಚಿ ಬದಲಾವಣೆ ಆಗುತ್ತಾ? ನೀವು ಸಿಎಂ ಆಗುವುದನ್ನ ಬಯಸ್ತೀವಿ ಎಂದ ಬಿಹಾರಿಗಳು. ಬಿಹಾರ ಫಲಿತಾಂಶದ ಮೇಲೆ ಕಣ್ಣಿಟ್ಟ ಡಿಕೆ. ಈ ಎಲ್ಲಾ ಸುದ್ದಿಯನ್ನು ನೋಡೋಣ ಡಿಕೆ ಬಿಹಾರ ಅಸ್ತ್ರ ನ್ಯೂಸ್ ಟಾಪ್ 9ನಲ್ಲಿ. ಮೊನ್ನೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಡೆಡ್ಲೈನ್ ಹಾಕಿಕೊಂಡಿದ್ದಾರೆಂಬ ಕಾಂಗ್ರೆಸ್ ಮನೆಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಇದರ ಜೊತೆಗೆ ಏನೇ ಇದ್ರೂ ಬಿಹಾರ ಚುನಾವಣೆ ಬಳಿಕವೇ ಬದಲಾವಣೆ ಆಗುತ್ತೆ ಎಂಬ ಚರ್ಚೆಗಳು ಗರಿಗೆದರಿವೆ. ಬಿಹಾರ ಫಲಿತಾಂಶದ ಮೇಲೆ ಸರ್ಕಾರದ ಕುರ್ಚಿ ಭವಿಷ್ಯ ನಿಂತಿದೆ ಎಂಬ ಪ್ರಶ್ನೆಯೂ ಮೂಡಿದೆ. ಇದಕ್ಕೆಲ್ಲ ಡಿಕೆ ಆಡಿರೋ ಈ ಮಾತು ಪುಷ್ಟಿ ನೀಡ್ತಿದೆ. ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನವೂ ನೀವು ಕೊಟ್ಟಂಗೆ. ನವೆಂಬರ್ 6 ಮತ್ತು 11ಕ್ಕೆ ಬಿಹಾರದಲ್ಲಿ ಮತದಾನ ನಡೆಯಲಿದೆ. ಬೆಂಗಳೂರಿನಲ್ಲೂ ಲಕ್ಷಾಂತರ ಬಿಹಾರಿಗಳು ವಾಸವಿದ್ದಾರೆ. ಇವರನ್ನ ಭೇಟಿ ಮಾಡಿದ್ದ ಡಿಕೆ ಬಿಹಾರಕ್ಕೆ ಹೋಗಿ ಮಹಾಗಠಬಂಧನ್ಗೆ ಮತ ಹಾಕಿ ಅಂತ ಕರೆ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಬಿಹಾರದ ಮುಖಂಡರು, ನೀವು ಸಿಎಂ ಆಗೋದನ್ನ ನೋಡಲು ಬಯಸ್ತೇವೆ ಅಂತ ಹೇಳಿದ್ದಾರೆ. ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ದೊಡ್ಡ ಸಂದೇಶವನ್ನೇ ಕೊಟ್ಟಂತಿದೆ. ಅದೇನು ಅಂತ ನೀವೇ ಕೇಳಿ. ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನವೂ ನೀವು ಕೊಟ್ಟಂಗೆ. ಡಿಕೆ ಬಿಹಾರ ಚುನಾವಣಾ ಫಲಿತಾಂಶದ ಮೇಲೆ ಕಣ್ಣಿಟ್ಟು ಕೂತಿದ್ದಾರೆ. ಅತ್ತ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜಮೀರ್, ಸಿದ್ದರಾಮಯ್ಯ ಟಗರಿಗೆ ಟಕ್ಕರ್ ಕೊಡೋಕಾಗಲ್ಲ ಅಂತ ಹೇಳಿದ್ದಾರೆ. ಸಿಎಂ ಕುರ್ಚಿಯಲ್ಲಿ ಇರುವವರೆಗೂ ಯಾರು ಆ ಕುರ್ಚಿಯಲ್ಲಿ ಕೂರೋಕೆ ಆಗಲ್ಲ ಅಂತ ಹೇಳಿದ್ದಾರೆ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ, ಅವ್ರು ಇರೋವರೆಗೂ ಯಾರು ಆ ಕುರ್ಚಿಯಲ್ಲಿ ಕೂರಕ್ಕೆ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ ರೀ, ಅದು ಟಗರ್ಗೆ ಯಾರಿಲ್ಲ ಆ ಥರ. 2028ರ ಬಳಿಕ ಡಿಕೆ ಸಿಎಂ ಆಗ್ಲಿ ಎಂದ ಜಮೀರ್ ಇದೇ ವೇಳೆ ದಲಿತರು ಸಿಎಂ ಆಗ್ಬೇಕು ಅಂತ ಒತ್ತಿ ಹೇಳಿದ್ದಾರೆ. ದಲಿತ ಸಿಎಂ ಅಸ್ತ್ರವನ್ನ ಬಲವಾಗಿಸಿದ್ದಾರೆ. ದಲಿತ ಮುಖ್ಯಮಂತ್ರಿ ಆಗ್ಬೇಕಂತ ಇದೆ. ದಲಿತ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ನಮಗೂ ಆಸೆ ಇದೆ. ನಮ್ಮ ಜೈ ಭೀಮ್ ಬರ್ಬೇಕಂತ ನಮಗೂ ಆಸೆ ಇದೆ. ಬಿಹಾರ ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಾಜ್ಯ ನಾಯಕರ ದೆಹಲಿ ಯಾತ್ರೆಯು ತೀವ್ರಗೊಳ್ತಿದೆ. ಡಿಕೆ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ನಾಳೆಯಿಂದ ದೆಹಲಿ ಪ್ರವಾಸವನ್ನ ಕೈಗೊಂಡಿರುವುದು ಕುತೂಹಲ ಮೂಡಿಸಿದೆ. ಸತೀಶ್ ಜಾರಕಿಹೊಳಿಯ ದೆಹಲಿ ಪ್ರವಾಸದ ವಿವರ ಸೀಕ್ರೆಟ್ ಆಗಿದೆ. ಅಹಿಂದ ನಾಯಕರೆಂದು ಗುರುತಿಸಿಕೊಳ್ತಿರೋ ಸತೀಶ್ಗೆ ಅಹಿಂದ ನಾಯಕತ್ವ ಸಿಗಬೇಕು ಅಂತ ಸಿಎಂ ಪುತ್ರ ಯತೀಂದ್ರ ಕೂಡ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಅಹಿಂದಕ್ಕೆ ನಾಯಕತ್ವ ಸಿಗಬೇಕು ಎಂದಿದ್ದಾರೆ. ಈ ಬೆನ್ನಲ್ಲೇ ದೆಹಲಿಗೆ ತೆರಳಿ ಮಲ್ಲಿಕಾರ್ಜುನ್ ಖರ್ಗೆ ಸಮಯವನ್ನ ನಿಗದಿ ಮಾಡಿಕೊಂಡಿರೋ ಸತೀಶ್ ವೇಣುಗೋಪಾಲ್ ಸುರ್ಜೇವಾಲಾರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಮನೆಯ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿರೋ ಆರ್ ಅಶೋಕ್, ನವೆಂಬರ್ ಆದ್ಮೇಲೆ ಈ ಸರ್ಕಾರ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ನವೆಂಬರ್ ಅಲ್ಲಿ ಅವರೇನೋ ಚೇಂಜ್ ಅಂತ ಹೇಳ್ತಾ ಇದಾರಲ್ಲ, ನವೆಂಬರ್ ಆದ್ಮೇಲೆ ಈ ಸರ್ಕಾರ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ. ಇಷ್ಟು ದಿನ ಆರ್ಎಸ್ಎಸ್ಗೆ ಅಂಕುಶ, ಆರ್ಎಸ್ಎಸ್ ಕಡಿವಾಣ ಎಂಬ ವಿಚಾರ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಎಬ್ಬಿಸಿತ್ತು. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಮಾಡಲು ಅನುಮತಿ ಪಡೆಯಬೇಕು ಅಂತ ಪರೋಕ್ಷವಾಗಿ ಅಂಕುಶ ಹಾಕಿದ್ದ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಈ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿತ್ತು. ಇದಾದ ಬಳಿಕ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಎಂಬ ಕೂಗು ಎದ್ದಿದೆ. ವಿಚಾರ है और मैं खुल के बोलूंगा लगाना चाहिए. ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸಲೇಬೇಕು ಅಂತ ಖರ್ಗೆ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಅಮಿತ್ ಶಾ, ಖರ್ಗೆ ಆಸೆ ಈಡೇರಲ್ಲ ಅಂತ ಹೇಳಿದ್ರು. ಈ ಮಾತಿಗೆ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿ ಇರೋ ತನಕ ಈಡೇರಲ್ಲ, ನಾಳೆ ನಾವು ಬರ್ತೀವಲ್ಲ, ಏನೇ ಇದ್ರೂ ಕಾನೂನು ಪ್ರಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಬಿಜೆಪಿ ಇರೋ ತನಕ ಗೊತ್ತಿಲ್ಲ, ನಾವು ಬರ್ತೀವಲ್ಲ. ಈಗ ನಾನು ಹೇಳ್ದಂಗೆ ವಿ ಹ್ಯಾವ್ ಟು ಡೂ ಆ್ಯಸ್ ಪರ್ ಲಾ ಅಲ್ಲ. ಇವರೆಲ್ಲ ಬಿಜೆಪಿ, ನಾನು ಅವತ್ತೇ ಹೇಳಿದ್ದೇನಲ್ರಿ, ಬಿಜೆಪಿಯವರು RSSನ ಗುಲಾಮರು. ಹೊತ್ತಿಕೊಂಡಿರೋ ಆರ್ಎಸ್ಎಸ್ ಬ್ಯಾನ್ ಕಿಡಿ ರಾಜ್ಯಾದ್ಯಂತ ನಿಧಾನವಾಗಿ ವ್ಯಾಪಿಸುತ್ತಿದೆ. ಹುಬ್ಬಳ್ಳಿಯಲ್ಲಿಂದು ಅಹಿಂದ ಸಂಘಟನೆಯ ಹೋರಾಟಗಾರರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ರು. ಆರ್ಎಸ್ಎಸ್ ಮನುಸ್ಮೃತಿ ಬೇಡ ಅನ್ನೋ ಬ್ಯಾನರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ.
ಅರೆಬೆತ್ತಲೆಯಾಗಿ ಅಂಬೇಡ್ಕರ್ ವೃತ್ತದಿಂದ ಚೆನ್ನಮ್ಮ ವೃತ್ತಕ್ಕೆ ಹೋಗುತ್ತಿದ್ದ 40ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ದೊಡ್ಡ ಹೈಡ್ರಾಮವೇ ನಡೆಯಿತು. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.